ನಮಸ್ತೆ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಒಳ್ಳೆ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಎಲ್ರಿಗೂ ಇಷ್ಟ ಆಗುತ್ತೆ. ಯಾವ ಹೋಟ್ಲಲ್ಲೂ ಈ ರುಚಿ ಸಿಗಲ್ಲ ಕಣ್ರಿ. ಯಾವ್ದು ಪಲಾವ್ ಇದು ಅಂತ ಯೋಚನೆ ಮಾಡಬೇಡಿ. ಪೀಸ್ ಪಲಾವ್ ಅಂತೂ ಅಲ್ಲ, ವೆಜ್ ಪಲಾವ್ ಅಂತೂ ಅಲ್ವೇ ಅಲ್ಲ, ಗೀ ರೈಸ್ ಅಂತೂ ಅಲ್ವೇ ಅಲ್ವಾ, ಮೊಟ್ಟೆ ಬಿರಿಯಾನಿ ಅಂತೂ ಅಲ್ಲ. ಈಗಂತೂ ನಾನು ನಾನ್ ವೆಜ್ ತಿಂತಾಯಿಲ್ಲ. ಹಾಗಾಗಿ ನಾನಿವತ್ತು ಯಾವ ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ಬ್ರೆಡ್ ಬಿರಿಯಾನಿ ಮಾಡಿದ್ದೀನಿ. ಇದೇನಪ್ಪ ಬ್ರೆಡ್ ಬಿರಿಯಾನಿನೂ ಮಾಡ್ಬೋದಾ ಅಂತ ಅನ್ಕೋಬೋದು. ನಿಜ ಹೇಳ್ತೀನಿ, ಇವತ್ತು ನಾನು ಬ್ರೆಡ್ ಬಿರಿಯಾನಿ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಯಾವ ಹೋಟ್ಲಲ್ಲೂ ಸಿಗಲ್ಲ ಕಣ್ರಿ ಈ ಥರ ಬಿರಿಯಾನಿ. ಬನ್ನಿ ನಾನು ಹೇಗೆ ಮಾಡಿದೆ ಅಂತ ವೀಡಿಯೋ ಶೇರ್ ಮಾಡ್ತೀನಿ. ಇಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ. ಪಾತ್ರೆಗೆ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಇಡೀ ಗರಂ ಮಸಾಲೆ, ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಅನಾನಸು, ಕಲ್ಲುವ, ಸೋಂಪು, ಜಾಪತ್ರೆ ಎಲ್ಲ ತೊಗೊಂಡು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೋಡಿ ಎಲ್ಲ ಒಂದು 3-4 ಅಂತ ತೊಗೊಂಡಿದ್ದೀನಿ. ಪಲಾವ್ ಎಲೆ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಈ ಥರ ಪಲಾವ್ ಎಲೆ ಇಲ್ಲ ಅಂತಲೇ ಡ್ರೈ ಇರುತ್ತಲ್ಲ ಅದನ್ನು ಹಾಕ್ಬೋದು. ಡ್ರೈ ಹಾಕೋದ್ಕಿಂತ ಈ ಹಸಿ ಹಾಕೋದ್ಕಿಂತ ತುಂಬಾ ರುಚಿ ಎತ್ತಿ ಕೊಡುತ್ತೆ. ಒಂದು 2 ಹಸಿಮೆಣ್ಸಿಕಾಯಿನ ಸೀಳ್ಬಿಟ್ಟು ಹಾಕಿದ್ದೀನಿ. 4 ಪೀಸ್ ಆಗೈತೆ. ಅದನ್ನು ಈ ಹಸಿಮೆಣ್ಸಿಕಾಯಿ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಈರುಳ್ಳಿ ನೋಡಿ, ಒಂದು 5-6 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಉದ್ದುದ್ದೇ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 8 ಜನಕ್ಕೆ ಮಾಡ್ತಾಯಿದ್ದೀನಿ. ಇದನ್ನು ನಾನು ಪಾತ್ರೆಲೇ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು, ರುಚಿಯಾಗಿತ್ತು. ಹೇಳಿದ್ರೆ ನಂಬಲ್ಲ ನೀವು, ಅಷ್ಟು ಟೇಸ್ಟಿಯಾಗಿತ್ತು. ಯಾವ 5 ಸ್ಟಾರ್ ಹೋಟ್ಲಲ್ಲೂ ಈ ರುಚಿ ಅಂತೂ ಸಿಗೋದಿಲ್ಲ ಅಂತ ನಾನೇ ನಿಮ್ಗೆ ಹೇಳ್ತೀನಿ. ಈರುಳ್ಳಿನೆಲ್ಲ ನಾನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಆದಷ್ಟು ಕೆಂಪಾಗಂಗೆ ಈರುಳ್ಳಿನ ಹುರ್ಕೋಬೇಕಾಗುತ್ತೆ. ಇಲ್ಲ ನಾನು ಯಾವುದೇ ಥರದ್ದು ರುಬ್ಬಿಲ್ಲ, ಎಲ್ಲ ಹಂಗೆ ಹಾಕಿರೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ರುಬ್ಬೋದು ಬೇಡ, ಏನು ಬೇಡ, ಹಂಗೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಅಂದರೆ ಅಷ್ಟು ಟೇಸ್ಟಾಗಿರುತ್ತೆ. ಹಾಗಾಗಿ ನಾನು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದರಲ್ಲಿರೋದು ನೀರಿನ ಅಂಶ ಎಲ್ಲ ಬಿಡಬೇಕು. ಪುದೀನ ಸೊಪ್ಪು ಧಾರಾಳವಾಗಿ ಒಂದು ಇಡೀ ಪುದೀನ ಸೊಪ್ಪು ಹಾಕಿದ್ದೀನಿ. ಪುದೀನ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ, ತಳ ಇಡಿಸ್ಬಾರ್ದು. ಇದು ಬಂದು ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಇದ್ದರೆ ಹಾಕಿ, ಇಲ್ಲ ಅಂತಂದರೆ ಕಸೂರಿ ಮೆತ್ತಿ ಕೂಡ ಹಾಕ್ಬೋದು. ನನ್ನ ಹತ್ರ ಮೆಂತ್ಯ ಸೊಪ್ಪು ಇದ್ದಿದ್ದರಿಂದ ನಾನು ಮೆಂತ್ಯ ಸೊಪ್ಪನ್ನ ಒಂದಿಡಿ ಫುಲ್ಲೂ ಕಟ್ ಮಾಡಿ ಸಣ್ಣಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗಂತೂ ಬಟಾಣಿ ಸೀಸನ್ ನಡೀತಾನೆ ಇದೆಯಲ್ವ, ಯಾಕೆ ಬಿಡಬೇಕು. ಬಟಾಣಿನೂ ಒಂದು ಬಟ್ಲು ಫುಲ್ಲು ಹಾಕಿದ್ದೀನಿ. ನಿಜ ಹೇಳಬೇಕು ಅಂತಂದರೆ ತುಂಬಾ ಚೆನ್ನಾಗಿತ್ತು. ಟೊಮೊಟೊ ಬಂದು ಒಂದು 5-6 ಟೊಮೊಟೊನ ಈ ಥರ ಉದ್ದುದ್ದೇ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮೊಟೊ ಎಲ್ಲ ಹಾಕಿ ಚೆನ್ನಾಗಿ ನೀರಿನ ಅಂಶ ಬಿಡಬೇಕು. ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟವರನ್ನು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ. ದಯವಿಟ್ಟು ಎಲ್ಲ ಸ್ಕಿಪ್ ಮಾಡ್ದಂಗೆ ನೋಡಿ, ನಾನು ಅಷ್ಟೇ ನಿಮ್ಮ ಹತ್ರ ಕೇಳ್ಕೊಳ್ಳೋದು. ನೋಡಿ, ಟೊಮೊಟೊ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಟೊಮೊಟೊಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕದು. ಅಲ್ಲಿ ತನಕ ನಾವು ರೋಸ್ಟ್ ಮಾಡ್ಕೋಬೇಕಾಗುತ್ತೆ, ತಳ ಇಡಿಸ್ಬಾರ್ದು. ನಿಜ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಸೂಪರಾಗಿತ್ತು. 100ಕ್ಕೆ 100 ಕೊಟ್ಟರು ಕಮ್ಮಿನೇ ಅಂತಲೇ ಹೇಳ್ಬೋದು. ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಎಲ್ಲ ಈ ಥರ ಕಟ್ ಮಾಡಿನೇ ಹಾಕಿರೋದು, ನಾನು ಏನೂ ರುಬ್ಬ ಹಾಕಿಲ್ಲ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ನೋಡಿ, ಅದು ಸ್ವಲ್ಪ ತಳ ಹಿಡಿತೈತೆ, ಸೀದಾಗಿ ಬಿಡಬಾರ್ದು. ಚೆನ್ನಾಗಿ ನಾನು ಅದು ಕ್ಲೀನ್ ಹುರ್ಕೋತಾ ಇದ್ದೀನಿ ನೀಟಾಗಿ. ಎಣ್ಣೆ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇದೆ ಆಲ್ರೆಡಿ. ಇದಕ್ಕೆ ನಾನು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. 1.5 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಅಕ್ಕಿ ಬಂದು 3 ಗ್ಲಾಸ್ ತೊಗೊಂಡಿರೋದ್ರಿಂದ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ. ಅಚ್ಕಾರದ ಪುಡಿ 1.5 ಸ್ಪೂನು, ಧನಿಯಾ ಪುಡಿ 1.5 ಸ್ಪೂನ್ ಹಾಕ್ತಾಯಿದ್ದೀನಿ. ಸಮ ಹಾಕ್ತಾಯಿದ್ದೀನಿ ಅಂತ ಅನ್ಕೋಬೋದು. ಇನ್ನು ಗರಂ ಮಸಾಲೆ ಹಾಕೋದ್ರಿಂದ 2 ಸಮಾನೇ ಹಾಕಿದ್ದೀನಿ ನಾನು. ಒಂದು 1/4 ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಮನೇಲಿ ಯಾವುದೇ ಬಿರಿಯಾನಿ ಮಸಾಲೆ ಇರಲಿ, ಪಲಾವ್ ಮಸಾಲೆ ಯಾವುದೇ ಇದ್ರೂ 1-1.5 ಸ್ಪೂನಷ್ಟು ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಮೊಸರು ಹಾಕಿಲ್ಲ, ಏನೂ ಹಾಕಿಲ್ಲ. ಇದು ಬಂದು ತೆಂಗಿನಕಾಯಿ ಹಾಲು ಅಂತಂದರೆ ಅದು ರಿಚ್ ಅಲ್ವಾ. ಹಾಗಾಗಿ ನಾನು ತೆಂಗಿನಕಾಯಿ ಹಾಲನ್ನ 2.5 ಗ್ಲಾಸ್, ಚಿಕ್ಕ ಗ್ಲಾಸಲ್ಲಿ 2.5 ಗ್ಲಾಸು ಗಟ್ಟಿ ಹಾಲನ್ನೇ ತೊಗೊಂಡಿದ್ದೀನಿ. ಈ ಥರ ನಾವು ಹಾಲು ತೆಗ್ದು ಮಾಡೋದ್ರಿಂದ ಅದಕ್ಕೊಂದು ಒಳ್ಳೆ ರುಚಿ ಅಂತಲೇ ಹೇಳ್ಬೋದು. ರುಚಿ ತುಂಬಾ ಚೆನ್ನಾಗಿರುತ್ತೆ, ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ. ಯಾವುದೇ ಹೋಟ್ಲಲ್ಲೂ ಸಿಗಲ್ಲ ಕಣ್ರಿ ಇಂಥ ರುಚಿ. ನೋಡಿ, 2.5 ಗ್ಲಾಸ್ ನಮಗೆ ತೆಂಗಿನಕಾಯಿ ಹಾಲಾಗಿತ್ತು. ನಾನಿಲ್ಲಿ 3 ಗ್ಲಾಸು ಅಕ್ಕಿ, ದೊಡ್ಡ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ ತೊಗೊಳೋದ್ರಿಂದ ನನಗಿಷ್ಟು ಬೇಕಾಯಿತು. ನೋಡಿ, ಹಾಲು ಹಾಕ್ಬಿಟ್ಟು ನಾನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಫಸ್ಟು ಈ ತೆಂಗಿನಕಾಯಿ ಹಾಲಲ್ಲಿ ಆ ಮಸಾಲೆ ಎಲ್ಲ ಕುದಿಬೇಕು. ನೋಡಿ, ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿತ್ತು. ಅದಕ್ಕೆ ಹೇಳ್ತಾಯಿದ್ದೆ, ಇಂದೇನಪ್ಪ ಬ್ರೆಡ್ ಬಿರಿಯಾನಿ ಅಂತಾರೆ, ಬ್ರೆಡ್ಡೇ ಆಗ್ತಾಯಿಲ್ಲ ಅಂತ. ವೆಯ್ಟ್ ಮಾಡಿ, ನಾನು ಮುಂದೆ ಯಾವ ರೀತಿ ನಾನು ಹಾಕಿ ಮಿಕ್ಸ್ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಕುದೀತೈತೆ. ನನಗೆ ಅದು ತೆಂಗಿನಕಾಯಿ ಹಾಲೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ನೀರು, ಬಿಸಿ ನೀರನ್ನ ಹಾಕ್ಕೊಂಡಿದ್ದೆ ನಾನು. ಅದು 3 ಗ್ಲಾಸ್ ಅಕ್ಕಿಗೆ 6 ಗ್ಲಾಸ್ ಥರ ನಾನು ನೀರು ಎತ್ಕೊಂಡಿದ್ದೀನಿ. ಪಾತ್ರೆ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಈ ಕಡೆ ಅದೆಲ್ಲ ಕುದಿಯೋ ಅಷ್ಟರಲ್ಲಿ ನೋಡಿ, ಬ್ರೆಡ್ ರೋಸ್ಟ್ ಮಾಡ್ಕೊಂಡು ಹಾಕಬೇಕು, ಹಂಗೆ ಮಾತ್ರ ಹಾಕ್ಬಾರ್ದು. ಎಣ್ಣೆಲಿ ನಾವು ರೋಸ್ಟ್ ಮಾಡಿ ಹಾಕೋದ್ರಿಂದ ಒಳ್ಳೆ ಒಂದು ಟೇಸ್ಟು ಅಂತಲೇ ಹೇಳ್ಬೋದು. ಎಣ್ಣೆ ಎಲ್ಲ ಇಳ್ಕೊಳ್ಳುತ್ತಪ್ಪ ಎಷ್ಟೊಂದು ಎಣ್ಣೆ ಅಂತ ಅಂದರೆ ಇಲ್ಲ, ಎಣ್ಣೆ ಇಳ್ಕೊಳ್ಳೋದಿಲ್ಲ. ಎಣ್ಣೆನೆಲ್ಲ ನಾವು ಪ್ರೆಸ್ ಮಾಡಿ ತೆಗಿಬೋದು. ನೀಟಾಗಿ ಬ್ರೆಡ್ನೆಲ್ಲ ಈ ಥರ ಸಪ್ರೇಟಾಗಿ ರೋಸ್ಟ್ ಮಾಡಿ ಇಟ್ಕೋಬೋದು. ಮಕ್ಕಳು ಬರೀ ಬ್ರೆಡ್ಡು ತಿನ್ನೋದು ನಮ್ಗೆ ಇಷ್ಟ ಆಗಲ್ಲ, ಮೈದಾದು ಅಂತ ಅಂದರೆ ಈ ಥರ ಬ್ರೆಡ್ ಬಿರಿಯಾನಿ ಮಾಡಿ ತಿನ್ನೋದ್ರಿಂದ ಒಳ್ಳೆ ಟೇಸ್ಟು, ಒಳ್ಳೆ ರುಚಿ ಅಂತಲೇ ಹೇಳ್ಬೋದು. ಈ ಅನ್ನದಲ್ಲಿ ಉಪ್ಪು ಖಾರವಾಗಿರುತ್ತೆ. ಸೆಂಟ್ರಲ್ಲಿ ಈ ಬ್ರೆಡ್ಡು ಸ್ವೀಟಾಗಿ ಸಿಗುತ್ತೆ. ತಿನ್ನೋಕ್ಕೇ ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ನೋಡಿ, ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ. ಇದಕ್ಕೆ ನಾನು ಏನೇನು ಮಸಾಲೆ ಹಾಕಿದ್ದೀನಿ, ಏನೇನು ಹಾಕಿದ್ದೀನಿ ಅಂತ ಕಾಣ್ತಾನೆ ಇಲ್ಲ.
ಅಷ್ಟು ಚೆನ್ನಾಗಿ ಕುದಿಸ್ತಾ ಇದ್ದೀನಿ, ಫ್ರೈ ಮಾಡ್ಕೊಂಡಿದ್ದೀನಿ. ಇದೆಲ್ಲ ಚೆನ್ನಾಗಿ ಕುದಿಬೇಕಾದ್ರೆ ಒಂದು ಸಲ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೋಬೇಕು. ಉಪ್ಪೆಲ್ಲ ಕರೆಕ್ಟಾಗಿತ್ತು ಅಂತಂದರೆ ಅಕ್ಕಿನ ನಾನು ಫಸ್ಟೇ ಒಂದು 1/4 ಗಂಟೆ ನೆನೆಸ್ಬಿಟ್ಟು ನೀರನ್ನ ಸೋರಕ್ಕಿಟ್ಟಿದೆ. ಅಕ್ಕಿ ಹಾಕಿ ಒಂದು ಒಳ್ಳೆ ಚೆನ್ನಾಗಿ ಒಂದು ಅರ್ಧ ಭಾಗ ಬೇಯೋ ತನಕ ಅನ್ನನ ನಾವು ಈ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೋಡಿ ಅನ್ನ ಎಲ್ಲ ಚೆನ್ನಾಗಿ ಬೇಯ್ತೈತೆ. ಇದೆಲ್ಲ ಚೆನ್ನಾಗಿ ಬೇಯಬೇಕು. ಇದೆಲ್ಲ ಬೇಯ್ತಿದ್ದಂಗೆ ನಾವು ದಮ್ ಕಟ್ಟಬೇಕಲ್ವ, ಹಾಗಾಗಿ ಒಂದು ಅರ್ಧ ಭಾಗ ಬೇಯೋ ಅಷ್ಟು ನಾನು ಪ್ಲೇಟ್ ಮುಚ್ಚಿ ಅನ್ನ ಮಾಡ್ಕೊತಾ ಇದ್ದೀನಿ. ಕುಕ್ಕರಲ್ಲಾದರೆ ಈಸಿಯಾಗಿ ಆಗುತ್ತೆ. ಅಂದರೆ ಕುಕ್ಕರಲ್ಲಿ ಮಾಡೋದಕ್ಕೂ ಪಾತ್ರೆ ಮಾಡೋದಕ್ಕೂ ಟೇಸ್ಟು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಪಾತ್ರೆ ಮಾಡೋದು ತುಂಬ ಚೆನ್ನಾಗಿರುತ್ತೆ ರೈಸು. ಹಾಗಾಗಿ ನಾನು ಇವಾಗ ಆದಷ್ಟು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ನೋಡಿ ಒಂದು ಅರ್ಧ ಭಾಗ ಬೆಂದಿದೆಯಲ್ಲ, ಒಂದು ಕುಟಾಣಿ ಕಲ್ಲು ದಮ್ಗಿಟ್ಟಿದ್ದೀನಿ ನಾನು ಆಗಲೇ 2 ಸಲ ಇದು 2ನೇ ಸಲ ಇದು. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಿಜ ಹೇಳ್ಬೇಕಂದ್ರೆ ಸೂಪರಾಗಿತ್ತು ಫ್ರೆಂಡ್ಸ್. ಇದೇನಪ್ಪ ಸೂಪರಾಗೈತೆ, ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಿದ್ದು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಇದೊಂಥರ ರಿಚ್ ಫುಡ್ಡು ಅಂತಲೇ ಹೇಳ್ಬೋದು. ಬ್ರೆಡ್ ಬೇರೆ ಹಾಕಿದ್ದೀವಲ್ವ. ನೋಡಿ ಅನ್ನ ಎಲ್ಲ ಬೆಂದಿದ್ದೀನಿ. ನಾವು ಸ್ಟವ್ ಆಫ್ ಮಾಡ್ತೀವಿ, ಮಿಕ್ಸ್ ಮಾಡಿ ಇಡಬೇಕು ಅನ್ಬೇಕಾರೆ ಬ್ರೆಡ್ನ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಬೇಕು. ಎಲ್ಲ ಕದ್ರೋಗಲ್ವಾ ಅಂತ ಅನ್ಬೋದು. ನಿಜ ಹೇಳ್ತೀನಿ, ಕದ್ರೋಗೋದಿಲ್ಲ. ಹಂಗೂ ಕದ್ರೋಗುತ್ತಪ್ಪ ನಮಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಹೆಂಗೆ ತಿನ್ನೋದು ಅಂತ ಅಂದರೆ, ಅನ್ನನೆಲ್ಲ ಫಸ್ಟು ನೀಟಾಗಿ ಎಲ್ಲ ಆರಿಸ್ಕೊಂಡು ಅದ್ರ ಮೇಲೆ ಬ್ರೆಡ್ ಹಾಕ್ಕೊಂಡು ಟಿಫನ್ ಬಾಕ್ಸಿಗೆ ಕಟ್ಕೊಂಡು ಹೋಗ್ಬೋದು. ಇಲ್ಲ ನಾವು ಬಿಸಿ ತಿಂತೀವಿ ಅಂತಂದರೆ ಈ ಟೈಮಲ್ಲಿ ಬ್ರೆಡ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಿಟ್ಬಿಟ್ರೆ ನೀಟಾಗಿ ಬ್ರೆಡ್ಡಿಗೆ ಉಪ್ಪು ಖಾರನೂ ಇಳಿಯುತ್ತೆ, ಬ್ರೆಡ್ಡಲ್ಲಿರೋ ಸ್ವೀಟ್ನೆಸ್ಸು ಅನ್ನಕ್ಕೂ ಇಳಿಯುತ್ತೆ. ನೋಡಿರಿ ಫ್ರೆಂಡ್ಸ್, ನಾನು ತುಪ್ಪ ಹಾಕ್ತಾಯಿದ್ದೀನಿ. ಎಮ್ಮೆ ತುಪ್ಪ ಬೇರೆ, ಎಮ್ಮೆ ತುಪ್ಪ, ಬ್ರೆಡ್ಡು, ಬಿರಿಯಾನಿ ಸೂಪರ್ ಅಂತಲೇ ಹೇಳ್ಬೋದು. ಸೂಪರಾಗಿ ರೆಡಿ ಆಯಿತು ನೋಡಿ. ನಾನು ಎಲ್ಲ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 2 ನಿಮಿಷ ನಾನು ಹಂಗೆ ಪ್ಲೇಟ್ನ ಮುಚ್ಚಿ ಇಟ್ಬಿಡ್ತೀನಿ. ಯಾಕಂದರೆ ಪ್ಲೇಟ್ ಮುಚ್ಚಿಕ್ಕೋದ್ರಿಂದ ಬ್ರೆಡ್ಡಿಗೆಲ್ಲನೂ ಸಾಫ್ಟ್ ಆಗುತ್ತೆ ಮತ್ತು ಅನ್ನಕ್ಕೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾನು ಹೇಗೆ ನಮ್ಮ ಮನೇಲಿ ಟಿಫನ್ ಬಾಕ್ಸಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಅನ್ನ ಸಾರು, ಉಪ್ಪಿಟ್ಟು, ಪುಳಿಯೋಗರೆ ಆ ಥರ ಏನು ಕಟ್ಕೊಂಡು ಹೋಗಲ್ಲ ಅಂತ ಅನ್ನ ಮಕ್ಕಳಿಗೆ ಇದು ಒಳ್ಳೆ ಟೇಸ್ಟಿಯಾಗಿರುವಂಥ ಫುಡ್ಡೇ. ಸ್ಕೂಲಲ್ಲೆಲ್ಲ ಮಕ್ಕಳು ತುಂಬ ತಿನ್ಬೇಕಾದ್ರೆ ಎಲ್ಲ ಮಕ್ಕಳು ಇಷ್ಟಪಡ್ತಾರೆ. ಹಾಗಾಗಿ ನಾನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನಾನು ಯಾವ ರೀತಿ ನಮ್ಮ ಮನೇಲಿ ಈ ಥರ ಸಿಂಪಲ್ ರೆಸಿಪಿ, ಈಸಿಯಾದ ರೆಸಿಪಿನ ಮಾಡ್ಬೋದು ಅಂತ ವಿಡಿಯೋ ಶೇರ್ ಮಾಡ್ತೀನಿ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ. ಇನ್ಯಾಕೆ ತಡ ಫ್ರೆಂಡ್ಸ್. 2 ಪೀಸ್ ಬ್ರೆಡ್ ಇದ್ರೂ ಮಾಡ್ಬೋದು, 3 ಪೀಸ್ ಬ್ರೆಡ್ ಇದ್ರೂ ಮಾಡ್ಬೋದು. ನಾನು ಇದನ್ನು ಟಿಫನ್ಗೂ ಮಾಡಿದ್ದೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಮಾಡಿದ್ದೆ. ನೋಡಿ ಫುಲ್ ಮೀಲ್ಸು ಅಂತಲೇ ಹೇಳ್ಬೋದು. ಹೊಟ್ಟೆ ತುಂಬ ಊಟ ಮಾಡ್ಬೋದು. ಆ ಬ್ರೆಡ್ಡು, ಬಿರಿಯಾನಿ, ಚಿಕನ್ ಒಂದಿಲ್ಲ ಅಷ್ಟೇನೆ, ಬಾಕಿ ಎಲ್ಲ ಫ್ಲೇವರ್ ಅದರಲ್ಲಿದೆ. ಸೂಪರಾಗಿ ರೆಡಿ ಆಯಿತು. ನಾನು ಸರ್ವ್ ಮಾಡಿಕೊಂಡು ನೋಡಿ ಬ್ರೆಡ್ಡೆಲ್ಲ ಮೇಲೆ ರೋಸ್ಟ್ ಮಾಡ್ತಾಯಿದ್ದೀನಿ. ರೋಸ್ಟ್ ಮಾಡಿದ ಬ್ರೆಡ್ಡೆಲ್ಲ ಮೇಲೆ ಇಡ್ತಾಯಿದ್ದೀನಿ. ಇನ್ಯಾಕೆ ತಡ, ಹೋಗಿ ಹೊಟ್ಟೆ ತುಂಬ ಊಟ ಮಾಡೋದೇ ನಮ್ಮ ಕೆಲಸ. ಇನ್ನು ನೋಡಿದ್ರಲ್ಲ, ನೀವು ಮನೇಲಿ ಮಾಡಿ ತಿನ್ನಿ ಅಂತ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಇದೇ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ನಮಸ್ತೆ, ಬಾಯ್ ಬಾಯ್ ಫ್ರೆಂಡ್ಸ್.